ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸುಭಾಷ್ ಮೇಲೆ ವಿದ್ಯಾ ಮತ್ತು ಭದ್ರಾ ಇಬ್ಬರು ಕೂಡ ಆರೋಪನ ಮಾಡ್ತಿರ್ತಾರೆ. ಇನ್ನೇನು ಚೆಕ್ ಕೊಡೋಣ ಅನ್ನೋಷ್ಟೊತ್ತಿಗೆ ಶಿವರಾಮೇಗೌಡ ಸಾಕ್ಷಿ ಸಮೇತವಾಗಿ ಭದ್ರಾ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಅಪ್ಪಯ್ಯ ನಿಲ್ಸು, ಕೊಡಬೇಡ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ಹೇಳ್ತಾರೆ. ಇವನು ಮಾಡಿದ ಕೆಲಸನ ನಾನೇ ಮಾಡಿದ್ದು ಅಂತ ಹೇಳಿ ಇಲ್ಲಿ ಸ್ಕೋಪ್ ತಗೋತೀನಿ ಎಲ್ಲರ ಎದುರುಗಡೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ನೀವಿಬ್ರು, ಮತ್ತು ಇನ್ಯಾರು ಮಾಡಿದ್ದು, ಯಾರು ತಂದಿದ್ದು ಔಷಧಿನ ಅಂತ ಹೇಳ್ತಾರೆ. ಬೇರೆ ಯಾರಿಲ್ಲ ವಿದ್ಯಾನೆ ಅಂತ ಕೇಳ್ತಾರೆ. ಆಗ ಶಿವರಾಮೇಗೌಡ ಕೇಳ್ತಾನೆ, ಏನು ವಿದ್ಯಾ ಹೇಳ್ತಿರೋದು ನಿಜನಾ ಅಂತ ಹೇಳ್ತಾರೆ. ಆಗ ಸುಮ್ಮನೆ ಹೋಗಿ ನಿಂತ್ಕೊಂಡಾಗ ಈಗ ಈಶ್ವರಿ, ನೋಡಿ ಬಾವ ಹೆಂಗೆ ಹೋಗಿ ಸುಮ್ಮನೆ ಹೋಗಿ ನಿಂತ್ಕೋತಿದ್ದಾಳೆ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇವರಿಬ್ಬರು ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ವಿದ್ಯಾ, ಅಯ್ಯೋ ಅಲೋ ಚಿಕ್ಕತ್ತೆ, ನಾನು ನಾಟಕ ಮಾಡ್ತಿರಲ್ಲ, ನಿನ್ನ ಮಗನೇ ನಾಟಕ ಮಾಡ್ತಿರೋದಿಲ್ಲಿ. ನಾಟಕ ಮಾಡಿ ಅವಶ್ಯಕತೆ ನನಗಿಲ್ಲ, ಅವನಂಥ ಮೋಸದ ಬುದ್ಧಿ, ಕುತಂತ್ರ ಬುದ್ಧಿ ನನಗಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯೆ, ಎಷ್ಟು ದಿನ ವಂಚಾಗ್ತಿದೆ ನನ್ನ ಮಗನ ಮೇಲೆ ಈ ಥರ ಗುಬೆ ಕೂರಿಸ್ಬೇಕು ಅಂತ ಹೇಳ್ತಾರೆ. ವಂಚಕನು ನಿನ್ನ ಮಗ, ವಂಚಾಕಿ ನನ್ನ ತಲೆಗೆ ಹೊಡೆದು ಆ ಔಷಧಿನ ತೊಗೊಬಂದು ನಾನೇ ಮಾಡಿದ್ದೀನಿ ಅಂತ ಇಲ್ಲಿ ಶಬಾಷ್ಗಿರಿನ ಪಡ್ಕೋತಿದ್ದಾರೆ. ನನಗೆ ಯಾರಿಂದನೂ ಹೊಗಳಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಚಿಕ್ಕತ್ತೆ ಅಂತ ಹೇಳ್ತಾರೆ. ಆಗ ಚಿತ್ರ ಇದ್ದಳು, ಇಷ್ಟು ದಿವಸ ಏನು ಮಾಡ್ತಿದ್ದೆ ಹಾಗಾದರೆ ಅಂತ ಹೇಳ್ತಾರೆ. ಇಷ್ಟು ದಿವಸ ಅಂದರೆ ಕರೆಕ್ಟು ಸಾಕ್ಷಿ ನಂತರ ಇರಲಿಲ್ಲ, ಸಾಕ್ಷಿ ಇಲ್ಲದೆ ಏನೇನು ಕೂಡ ಹೇಳಿದ್ರು ಉಪಯೋಗ ಇಲ್ಲ, ಹಾಗಾಗಿ ಸುಮ್ಮನೆ ಇದೆ. ಈ ವಿಷಯ ಭದ್ರಂಗೆ ಗೊತ್ತಾದಾಗ ಅವರು ಅದನ್ನು ನಿಜ ರೂಪ ತೋರಿಸ್ಲೇಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲ ಬಾವ, ಇದೆಲ್ಲ ಅವ್ರನ್ನ ಹೇಳ್ತಿರೋದು ಸುಳ್ಳು. ಇಷ್ಟು ದಿನ ಸುಮ್ಮಿದ್ದು ಈಗ ಮದುವೆ ಟೈಮಲ್ಲಿ ಬಂದು ಈ ಥರ ಗಂಡ ಹೆಂಡತಿ ಇಬ್ಬರು ಕೂಡ ಕ್ಯಾತೆ ತೆಗಿತಾ ಇದ್ದಾರೆ ಅಂತ ಶಿವರಾಮೇಗೌಡರಿಗೆ ಈಶ್ವರಿ ಪದೇ ಪದೇ ಹೇಳ್ತಿದ್ರೆ. ನೀವೇ ನೋಡಿದಿರ, ನಿಮ್ಮ ಕಣ್ಣೆದುರುಗಡೆನೇ ಸಾಕ್ಷಿ ಔಷಧಿನ ತೊಗೊಬಂದು ನಿಮ್ಮ ಪ್ರಾಣ ಉಳಿಸಿದ್ದಾರೆ, ಇದಕ್ಕೆ ಏನು ಹೇಳ್ತೀರಾ, ಏನು ಸಾಕ್ಷಿ ಇದೆ ಅಂತ ಕೇಳ್ತಾ ಇರ್ತಾಳೆ. ಆಗ ಭದ್ರ, ಸಾಕ್ಷಿ ಇದೆ, ಸಾಕ್ಷಿ ಇರೋದಕ್ಕೇ ನಾನು ಬಂದು ನಿಮ್ಮ ಹತ್ರ ಮಾತಾಡ್ತಿರೋದು ಚಿಕ್ಕವ ಅಂತ ಹೇಳ್ತಾರೆ. ಹಾಗಾದರೆ ಸಾಕ್ಷಿ ಇದ್ಮೇಲೆ ಇಷ್ಟು ದಿನ ಎಲ್ಲೋಗಿದೆ ತೊಗೊಂಬರ್ತಾಳೆ, ಬಲವಾದ ಸಾಕ್ಷಿ ನನಗೆ ಸಿಕ್ಕಿರಲಿಲ್ಲ, ಹಾಗಾಗಿ ಈ ಗುಳ್ಳೆನರಿ ಥರ ಇರುವಂತಹ ಸುಭಾಷ್ ಮುಖಂಡನ ಎಲ್ಲರ ಎದುರುಗಡೆ ಬಯಲಿಳಿಬೇಕು ಸಾಕ್ಷಿ ಸಮೇತವಾಗಿ, ಇಲ್ಲ ಅಂತಂದರೆ ಯಾರು ಕೂಡ ನನ್ನ ನಂಬಲ್ಲ ಅಂತ ಎಷ್ಟು ಜನ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ, ಭದ್ರಾ ಏನು ಹೇಳ್ತಿದ್ಯಾ ನೀನು, ಏನು ನಡೀತಾ ಇದೆ, ಅಪ್ಪಯ್ಯ ಒಂದು ನಿಮಿಷ, ಇಲ್ಲಿ ಗೋಮಾತೆ ಮುಖವಾಡ ಹಾಕ್ಕೊಂಡು ನಮ್ಮೆಲ್ಲರೂ ಕೂಡ ಮೋಸ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಆ ಸಾಕ್ಷಿನ ಬೆಟ್ಟದ ಕಾಡಿಂದ ಇಬ್ಬರನ್ನ ಕರ್ಕೊಂಡು ಬಂದಿರ್ತಾರೆ. ಆಗ ಅಲ್ಲಿ ಆ ತಾತನ ಮೊಮ್ಮಗಳು ಔಷಧಿ ತರಕ್ಕೆ ಅಂತ ಕಾಡಿಗೆ ಹೋದಾಗ ನಡ್ಕೊಂಡ್ಬರ್ತಿರ್ಬೇಕಾದ್ರೆ ವಿದ್ಯೆ ಜೋರಾಗಿ ಕೂಕೊಂಡು ಬರ್ತಿರೋದನ್ನು ಅವಳು ಕೇಳಿಸ್ಕೊತಾಳೆ. ಅದೇ ಟೈಮ್ಗೆ ಸುಭಾಷ್ ಹಿಂದೆ ಬಂದು ಅವಳು ತಲೆಗೆ ಹೊಡೆದು ಅವಳು ತಂದಿರೋ ಅಂಥ ಔಷಧಿನ ಕಿತ್ಕೊಂಡು ಹೋದರು. ನಾನು ಅದನ್ನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಅದನ್ನು ಅವಳಿಗೆ ನೀರು ಕುಡ್ಸೋಣ ಅಂತ ಹೋಗ್ಬಿಟ್ಟು ನೀರು ತರೋಕ್ಕೆ ಅಂತ ಹೋದಾಗ ಬುದ್ಧಿ ಅಷ್ಟೊತ್ತಿಗೆ ವಿದ್ಯಾ ಅಮ್ಮವ್ರನ್ನ ಯಾರೋ ಕಡೆ ಕರ್ಕೊಂಡು ಹೊಟ್ಟೋಗಿದ್ರು. ಇನ್ನು ಇದನ್ನೆಲ್ಲ ಹೇಳಬೇಕು ಅಂತಲೇ ನಾನು ಆಸ್ಪತ್ರೆಗೆ ಕೂಡ ಬಂದೆ, ಅಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನೀವಾಗ ಚೇತರಿಸ್ಕೊಂಡಿದ್ರಿ, ಆಗ ಇಲ್ಲಿ ಏನು ಹೇಳಿದ್ರು ಕೂಡ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅಂತ ಹೇಳ್ತಾರೆ. ನೋಡಿದ್ರ, ಇದೇ ಅಲ್ಲಿ ನಡೆದಿರೋ ಕತೆ. ಕಾಡಲ್ಲಿ ಅರ್ಧ ಸತ್ಯ ಮಾತ್ರ ನಿಮಗೆ ಗೊತ್ತಿದೆ, ಇನ್ನು ಅರ್ಧ ಸತ್ಯ ಇದೇ ಅಪ್ಪಯ್ಯ ನಡೆದಿರೋದು ಅಂತ ಹೇಳ್ತಾರೆ. ಆಗ ಈಶ್ವರಿ, ಇಷ್ಟೆಲ್ಲ ತಿಳ್ಕೊಂಡಿರೋರು ಇದಕ್ಕೂ ಮುಂಚೆ ಸತ್ಯ ಆಗೋದ್ರೆ ಗೊತ್ತಿತ್ತ ಬಾವ, ಕೇಳಿ ಅಂತ ಭದ್ರನ ಕೇಳ್ತಾರೆ. ಅಪ್ಪಯ್ಯ, ಈ ವಿಷಯ ನನಗೆ ಚೆನ್ನಾಗೇ ಗೊತ್ತಿತ್ತು, ಆದರೆ ಯಾವುದೇ ಒಂದು ಆಧಾರ ಇಲ್ಲದಲೇ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಈಶ್ವರಿ ಬೇಕು ಅಂತ ಆ ಹುಡುಗಿ ಹತ್ರ ಬಂದು ಹೇಳ್ತಾರೆ. ಆಯ್ತು ಕಣವ್ವ, ನೀನು ಹೇಳಿರೋದು ನಾವು ಒಪ್ಕೋತೀವಿ, ಇಷ್ಟೆಲ್ಲ ಸತ್ಯ ಗೊತ್ತಿದ್ಮೇಲೆ ಇಷ್ಟು ದಿವಸ ಏನು ಮಾಡ್ತಿದ್ದೆ ನೀನು, ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಬಾವ, ಒಂದು ಅರ್ಥ ಮಾಡ್ಕೊಳ್ಳಿ, ಭದ್ರಾ ಇವ್ರಿಗೆ ದುಡ್ಡು ಕೊಟ್ಟು ಬಂದು ನನ್ನ ಮಗನ ಮಾನ ಮರ್ಯಾದಿನ ಕಳೀತಿದ್ದಾಳೆ, ಅರ್ಥ ಮಾಡ್ಕೊಳ್ಳಿ. ಏನೇ ಎಷ್ಟು ಕೊಟ್ಟಿದ್ದಾರೆ ನಿನಗೆ, 50,000 ಕೊಟ್ಟಾರ, 1,00,000 ಕೊಟ್ಟವ್ರ, ಎಷ್ಟು ಕೊಟ್ಟವ್ರೆ ಹೇಳು, ಅದಕ್ಕಿಂತ ಡಬಲ್ ಕೊಡ್ತೀನಿ ನಿನಗೆ, ಇರೋ ಸತ್ಯನ ಹೇಳು ಅಂತ ಆ ಹುಡುಗಿಗೆ ಜೋರಾಗಿ ಈಶ್ವರಿ ಹದಲಿಸ್ತಾ ಇರ್ತಾರೆ. ಆಗ ಶಿವರಾಮೇಗೌಡ, ಭದ್ರಾ ಏನಿದು, ಏನು ಹುಡುಗಾಟ ಆಡ್ತಾ ಇದೆಯಾ ನೀನು, ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು, ಇಷ್ಟೆಲ್ಲ ಇದ್ದಾಗ ಅವ್ರು ಮರ್ಯಾದೆ ಕಳಿಯಕ್ಕೆ ಬಂದಿದೆಯಲ್ಲ, ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದೋ ನೀನು, ನಿನಗೆ ಗೊತ್ತಿದ ಮೇಲೆ ನನ್ನ ಹತ್ರ ಬಂದು ಹೇಳ್ಬೇಕು ತಾನೆ ಅಪ್ಪಯ್ಯ, ನಿನ್ನ ಹತ್ರ ಬಂದು ಹೇಳ್ಬೇಕು ಅಂತಲೇ ಇದ್ದೋ ಕಣಪ್ಪಯ್ಯ. ಒಂದಿನ ಕುಡಿಯೋಕೆ ಅಂತ ಎಲ್ಲರೂ ಕೂಡ ಕೂತಾಗ ನಾನು ಸುಭಾಷನ್ ಕೇಳಿದೆ, ಅದು ಹೆಂಗ್ಲ ತಂದೆ ಔಷಧಿನ ಅಂತ ಕೇಳಿದಾಗ, ಅಯ್ಯೋ ಆ ಬೆಟ್ಟದಲ್ಲಿ ಮರದಲ್ಲಿ ಅಲ್ಲಿ ಔಷಧಿ ಇತ್ತು ಕಣಣ್ಣ, ಹಾಗಾಗಿ ಕಷ್ಟಪಟ್ಟು ಆ ಗಿಡನ ಕಿತ್ಕೊಂಡು ಬಂದೆ, ರಂಬೆ ಕೊಂಬೆ ಎಲ್ಲನೂ ಕೂಡ ತೆಗೆದು ಎಸ್ದು ಅಲ್ಲಿಂದ ಔಷಧಿನ ತೊಗೊಂಬಂದೆ, ಅಲ್ಲಿ ನಾವು ತಂದಿದ್ದು ಗೂಡಿಂದ, ಅದೆಂಗೆ ಇವ್ನು ರಂಬೆ ಕೊಂಬೆನ ಕಿತ್ಕೊಂಡು ತಂದ, ಆಗಲೇ ನನಗೆ ಅನುಮಾನ ಬಂತು, ಇವನು ತಂದಿಲ್ಲ, ಇದನ್ನು ಬೇರೆ ಯಾರೋ ತಗೊಬಂದು ಅವನು ನಂದೆ ಅಂತ ಹೇಳ್ಕೊತಿದ್ದಾನೆ, ಆಗಲೇ ನನಗೆ ಅನುಮಾನ ಬಂತು. ನಿನ್ನ ಎದುರುಗಡೆ ಬಂದು ಸಾಕ್ಷಿ ಹೇಳ್ಸೋದು ನನಗೆ ದೊಡ್ಡದೇನಾಗಿರಲಿಲ್ಲ, ಆದರೆ ಸುಮ್ಮನೆ ಯಾಕೆ ಎದುಕಬೇಕು ಅಂತ ಸುಡಿದ್ದೆ.
ಆಗ ಈಶ್ವರಿ, ಅಯ್ಯೋ ಬಾವ, ಇವ್ರ ಮಾತನ್ನೆಲ್ಲ ನಂಬೇಡಿ. ಇವರು ನನ್ನ ಸುಭಾಷ್ನ ಮಾನ ಮರ್ಯಾದೆ ಕಳಿಯೋದಕ್ಕೆ ಅಂತಲೇ ಈ ಗಂಡ ಹೆಂಡತಿ ಇಬ್ಬರು ಕೂಡ ಬಂದಿದ್ದಾರೆ. ನಿಮಗೆ ನಿಮ್ಮ ಮರ್ಯಾದೆ ಹೆಚ್ಚಾಗಿದ್ದರೆ ಕೇಳ್ಕೊಳ್ಳಿ. ಈಗಲೇ ಇವರು ಇಬ್ಬರು ಕೂಡ ಗಂಡ ಹೆಂಡತಿ ಸುಭಾಷ್ ಹತ್ರ ಕ್ಷಮೆ ಕೇಳಬೇಕು. ಇಲ್ಲ ಅಂತ ಅಂದರೆ ನಾನು ನನ್ನ ಮಗ ನಾವು ಏನಾಗ್ತೀವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ, ಹೌದು ಕಣ್ಲ ಭದ್ರ, ನೀನು ಹೇಳೋವಂಥ ಸತ್ಯ ನನಗೆ ಒಪ್ಕೊಳ್ಳೋಕ್ಕೆ ಆಗೋಕ್ಕಿಲ್ಲ. ಒಂದೇ ಸಾಕ್ಷಿ ಇದ್ದರೆ ನಾವಿಲ್ಲಿ ಒಪ್ಪಕ್ಕೆ ಆಗೋಕ್ಕಿಲ್ಲ ಕಣ್ಲ ಅಂತ ಹೇಳ್ತಾರೆ. ಅಮ್ಮಮ್ಮನು, ಹೌದು ಕಣಪ್ಪ, ನೀನು ಈ ಒಂದು ಸಾಕ್ಷಿಯಿಂದ ಯಾರು ಕೂಡ ನಂಬಲ್ಲ. ಯಾಕೆ ಅಂದರೆ ಸುಭಾಷ ಎಲ್ಲರ ಎದುರುಗಡೆನೂ ಕೂಡ ಔಷಧಿನ ತಗೊಂಡು ಕಾಡಿಗೆ ಬಂದಿದ್ದಂತೂ ದಿಟ ಅಂತ ಹೇಳ್ತಾರೆ. ಆಗ ಈಶ್ವರಿ, ಹೇಳಕ್ಕ ನೀನಾದ್ರು ಅಂತ ಹೇಳ್ತಾರೆ. ಹೌದು ಕಣಪ್ಪ, ನಮ್ಮ ಎಲ್ಲರ ಎದುರುಗಡೆ ಔಷಧಿ ತಗೊಂಡು ಬಂದಿದ್ದು ದಿಟ. ಅದ್ರ ಒಳಗಡೆ ಏನು ಇಡ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ, ಹೌದು ಕಣಪ್ಪ, ನೋಡು ಒಪ್ಕೊಂಡು ಇವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಇಲ್ಲ ಕಣಪ್ಪ, ಸಾರಿ ಕಣಪ್ಪ, ನನ್ನ ಕ್ಷಮಿಸ್ಬಿಡು, ನಾನು ಅವ್ರ ಹತ್ರ ಕ್ಷಮೆ ಕೊಡೋಕ್ಕೆ ನಾನು ತಯಾರಿಲ್ಲ. ಇನ್ನೂ ಒಂದು ಮುಖ್ಯವಾದ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಕೊಡಿಲಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಒಂದು ಡಬ್ಬಿ ಒಳಗಡೆ ಆ ರಾಕ್ಷಸ ಬಿಂದುನ ತಗೊಂಡು ಬಂದಿರ್ತಾರೆ. ಆಗ ಎಲ್ಲರೂ ಕೂಡ ಅದನ್ನು ನೋಡಿ ಶಾಕ್ ಆಗ್ತಾರೆ. ಏನಿದು, ಏನು ಮಾಡಕ್ಕೆ ಹೊರಟಿದ್ಯಾ ಅಂತ ಹೇಳ್ತಾರೆ. ಹೌದು, ಇದೇ ನನ್ನ ಮುಖ್ಯವಾದ ಸಾಕ್ಷಿ, ಇದನ್ನು ಕಚ್ಚಿಸ್ಕೊಂಡಿದ್ದೆ ಅಂತಾನೆ ನೀವೆಲ್ಲ ಬದುಕೊಳ್ಳಿದ್ದು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರ, ಭದ್ರ, ಏನಿದು, ನಿಂಗೇನು ತಲೆ ಕೆಟ್ಟೈತಾ, ಏನು ಮಾಡ್ತಿದ್ಯಾ ಅಪ್ಪಯ್ಯ, ಇದರಿಂದನೇ ಇರೋ ಏನು ಸತ್ಯ ಐತೆ ಅದನ್ನು ಹೊರಗಡೆ ತರ್ತೀನಿ ನೋಡಿ ಅಂತ ಹೇಳ್ತಾರೆ. ನೀವು ಒಂದು 5 ನಿಮಿಷ ಹಿಂದಕ್ಕೆ ಹೋಗಿ ಅಂತ ಹೇಳ್ತಾರೆ. ಆಗ ಈಶ್ವರಿ, ಬೇಡ ಭದ್ರ, ಈ ಥರ ಎಲ್ಲ ಮಾಡಬೇಡ, ಅದು ಕಚ್ಚಿದ್ರೆ ಇದೀವಿ ಕಣೋ, ನಾವು ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾರೆ. ಸಾಯೋದ್ರಿಂದನೇ ಸತ್ಯ ಹೊರಗಡೆ ಬರುತ್ತೆ ಚಿಕ್ಕವ, ನೀನು ಸುಮ್ಮನೆ ನಿಂತ್ಕೋ, ಇಲ್ಲ ಸತ್ಯ ಹೇಳು ಅಂತ ಹೇಳ್ತಾರೆ. ಯಾಕೋ ಇಷ್ಟು ಹಠ ಮಾಡ್ತಿದ್ಯಾ, ಯಾಕೋ ನನ್ನ ಮಗನ ಮೇಲೆ ಇಷ್ಟೊಂದು ನಿನಗೆ ದ್ರೋಹ, ಕೋಪ ಅಂತ ಹೇಳ್ತಾರೆ. ನನಗೆ ಕೋಪ ಅಲ್ಲ, ಸತ್ಯ ಹೊರಗಡೆ ಬರಬೇಕು ಅಷ್ಟೇ ಅಂತ ಹೇಳ್ತಾರೆ. ಈಗ ಹೇಳ್ತಿರೋ ಇಲ್ವಾ ಅಂತ ಕೇಳಿದಾಗ ಹೇಳೋದಿಲ್ಲ ಅಂತ ಅಂತಾರೆ. ಆಗ ಭದ್ರ ಇದ್ದನು ಆ ಉಳ್ಳು ಡಬ್ಬಿನ ತೊಗೊಬಂದು ಬಿಟ್ಟೇ ಬಿಡ್ತಾನೆ ಹೊರಗಡೆ. ಆಗ ಡೈರೆಕ್ಟಾಗಿ ಅದು ಹೋಗ್ಬಿಟ್ಟು ಸುಭಾಷ್ ಹತ್ರಕ್ಕೆ ಹೋಗ್ತಿರುತ್ತೆ. ಬೇಡ ಭದ್ರ, ಬಿಡಬೇಡ, ಅದನ್ನು ನಾವು ಸತ್ತೋಗ್ತೀವಿ ಅಂತ ಗೊತ್ತಿದ್ರೂ ಕೂಡ ಬಿಡ್ತಾ ಇದೆಯಾ ಅಂತ ಹೇಳ್ತಾರೆ. ಅದು ಡೈರೆಕ್ಟ್ ಬಿಟ್ಟ ತಕ್ಷಣ ಸುಭಾಷ್ಗೊಂದು ಮತ್ತು ಈಶ್ವರಿಗೆ ಇಬ್ರಿಗೂ ಕೂಡ ಹೋಗಿ ಜೋರಾಗಿ ಕಚ್ಚೆ ಬಿಡುತ್ತೆ. ಇನ್ನೊಂದು ಕಡೆ ಪಂಜನ ಆಲ್ರೆಡಿ ರೆಡಿ ಮಾಡಿಕೊಂಡು ಕ್ವಾಟ್ಲೆ ಇಟ್ಕೊಂಡು ನಿಂತಿರ್ತಾಳೆ. ಇಬ್ರಿಗೂ ಕೂಡ ಒಂದೊಂದು ಹುಳನ ಕಚ್ಚಿಸ್ತಾರೆ. ಆಗ, ಅಮ್ಮ ನಂಗೆ ಹೆಂಗೆಂಗೋ ಆಗ್ತಿದೆ ಅಮ್ಮ, ಅಯ್ಯೋ ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತ ಇಬ್ಬರು ಕೂಡ ಹೇಳ್ತಾರೆ. ಯಾಕ್ಲ ಭದ್ರ, ನಮ್ಮ ಮೇಲೆ ಇಷ್ಟೊಂದು ಕೋಪ, ಇರೋ ಸತ್ಯ ಅದೇ ಕಣೋ, ದೊಡ್ಡಪ್ಪನ ಪ್ರಾಣ ಉಳಿಸಿದ್ದೆ ಇವು ಸುಭಾಷ ಕಣೋ, ಯಾಕೆ ಹಿಂಗೆ ಆಡ್ತಿದ್ಯಾ, ಎಲ್ಲರೂ ಕೂಡ ಸ್ವಲ್ಪ ಹೇಳಿ ನಮ್ಮ ಉಳಿಸಿ, ದಯವಿಟ್ಟು ನಮ್ಮನ್ನು ಜೀವ ಕಾಪಾಡಿ ಅಂತ ಹೇಳ್ತಿರ್ತಾರೆ. ನಿಮ್ಮ ಜೀವ ಕಾಪಾಡಬೇಕು ಅಂತಂದರೆ ನಾನು ಹೇಳ್ದಾಗ ನೀವು ಕೇಳಲೇಬೇಕು. ಇರೋ ಸತ್ಯನ ಅವ್ವ ಮಗ ಇಬ್ಬರು ಕೂಡ ಹೇಳಲೇಬೇಕು. ಇಲ್ಲ ಅಂತ ಅಂದರೆ ನೀವು ಈಗಲೇ ಈ ಕ್ಷಣ ಕೂಡ ಸತ್ತೋದ್ರು ಕೂಡ ನಾವು ಯಾರನ್ನು ಕೂಡ ಉಳಿಸಲ್ಲ ಅಂತ ಹೇಳ್ತಾರೆ. ಬಾವ, ನೀವಾದರೂ ಹೇಳು ಬಾವ, ಏನು ಬಾವ ಈ ಥರ ಹುಚ್ಚಾಟ ಮಾಡ್ತಾ ಇದ್ದೇನೆ ಭದ್ರ, ಆ ರಾಕ್ಷಸ ದುಂಬಿಗಳು ನಮ್ಮನ್ನು ಕಚ್ಚಿ ನಾವು ಸತ್ತೋಗ್ತೀವಿ ಅಂತ ಗೊತ್ತಿದ್ರು ಕೂಡ ಅವನು ಈ ರೀತಿ ಮಾಡ್ತಾ ಇದ್ದಾನಲ್ಲ ಬಾವ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ, ಏನು ಮಾಡೋಕೆ ಹೊರಟಿದ್ದಿಲ್ಲ ಭದ್ರ, ನೀನು ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಪ್ಪ, ನೀನು ಸುಮ್ಮನೆ ಇರು, ಸತ್ಯ ಹೊರಗಡೆ ಬರಬೇಕು ಅಂತಂದರೆ ಸಾವನ್ನ ಅನುಭವಿಸ್ಲೇಬೇಕು ಅಂತ ಹೇಳ್ತಾರೆ. ಆಗ ಸುಭಾಷ, ಇಲ್ಲ ದೊಡ್ಡಪ್ಪ, ಈ ಭದ್ರ ಹೇಳ್ತಿರೋದಿಲ್ಲ ಸುಳ್ಳು, ನಾನೇ ತೊಗೊಬಂದಿದ್ದು ಅಂತ ಎಷ್ಟು ಹೇಳ್ತಾ ಪದೇ ಅದನ್ನೇ ಹೇಳ್ತಾರೆ. ನೋಡು, ಪದೇ ಅದನ್ನೇ ಹೇಳ್ಬೇಡ, ಏನು ಸತ್ಯ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆಯಿತಾ, ಇಲ್ಲ ಅಂತ ಅಂದರೆ ನೀನು ಈಗಲೇ ಇಲ್ಲೇ ಸತ್ತೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಬಂದಿರುವಂತಹ ಪೂಜಾರಿ ಹೇಳ್ತಾರೆ, ನೋಡಿ, ಈಗ ಬಂದಿರುವಂತಹ ರಾಕ್ಷಸ ಬಿಂದು ಕಾಳಿಂಗ ಸರ್ಪಕ್ಕಿಂತ ಹೆಚ್ಚಾಗಿ ವಿಷ ಹೊಂದಿದೆ ಆಯಿತಾ, ಅದೀಗ ನಿಮಗೆ ಕಚ್ಚಿದೆ ಅಂದರೆ ಇನ್ನು 5 ನಿಮಿಷದಲ್ಲಿ ಇರೋ ಸತ್ಯನ ನೀವೇನಾದರೂ ಅಕಸ್ಮಾತ್ ಹೇಳಲಿಲ್ಲ ಅಂತಂದರೆ ಇಲ್ಲೇ ಈ ಕ್ಷಣವೇ ನಿಮ್ಮ ಪ್ರಾಣ ಬೇಕಾದರೂ ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಭದ್ರ, ನೀವು ಹೇಳಿದರೆ ಸರಿ, ಈಗ ಆಲ್ರೆಡಿ ಮದ್ದನ್ನ ಈ ಐನರು ತೊಗೊಂಬಂದಿದ್ದಾರೆ, ನೀವು ಸತ್ಯ ಹೇಳಿದ ತಕ್ಷಣ ನಿಮಗೆ ಔಷಧಿನ ಕೊಡ್ತಾರೆ, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಔಷಧಿ ಕೊಡಲ್ಲ, ಏನೂ ಕೊಡಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅದಕ್ಕೆ ಏನೈತೆ ಸತ್ಯ ಅದನ್ನು ಒಪ್ಕೊಬಿಡಿ, ಅದಕ್ಕೆ ಜೀವ ಹೊಂದಿದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು, ಏನು ಸತ್ಯ ಐತೆ ಅದನ್ನು ಆದಷ್ಟು ಬೇಗ ಎಲ್ಲರ ಎದುರುಗಡೆ ಹೇಳ್ಬಿಡಿ ಅದಕ್ಕೆ, ಇಲ್ಲಾಂದರೆ ಕ್ಷಣಕ್ಕೂ ಕೂಡ ನೀವು ಸಾಯ್ತಾ ಇರ್ತಾರ ಅಂತ ಸಾವಿತ್ರಿ ಎದುರಿಸ್ತಾಳೆ. ಆಗ ಇರೋ ಸತ್ಯನ ಭಯ ಬಿಡ್ತಾರೆ.